ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಿಮಗೆಲ್ಲ ಗೊತ್ತಿರುವ ಹಾಗೆ ನನ್ನ ಮಗನಿಗೆ ಇವಾಗ 1 ವರ್ಷ ಕಳೀತು. ಹಾಗಾಗಿ ಅವನ ಮುಡಿಯನ್ನು ತೆಗೆಸಬೇಕು, ಹಾಗೆ ಕೂದಲು ತೆಗೆಸು ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ ನಾವು ಫ್ಯಾಮಿಲಿ ಸಮೇತರಾಗಿ. ನಾನು, ನನ್ನ ಹಸ್ಬೆಂಡ್, ಮಕ್ಕಳು ಮತ್ತು ಅತ್ತೆ ಕೂಡ ಬಂದಿದ್ದಾರೆ. ಹಾಗೂ ದಾರಿ ಮಧ್ಯದಲ್ಲಿ ಈಗ ನನ್ನ ಅಮ್ಮ ಮತ್ತು ತಂಗಿ ಮಗಳು, ತಂಗಿಗೆ ಹಸ್ಬೆಂಡ್ ಕೂಡ ಬರ್ತಾರಂತೆ. ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಬೆಳಿಗ್ಗೆ 9-9:30 ಹೊತ್ತಿಗೆ ನಾವು ಮನೆಯಿಂದ ಹೊರಟ್ವಿ. ಇವಾಗ ನಿಮಗೆ ಈ ವ್ಲಾಗಲ್ಲಿ ನಾವು ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಂತ ಹೇಳಿ ತಿಳಿಸ್ತಾ ಹೋಗ್ತೇನೆ. ಹಾಗೂ ಇವತ್ತಿನ ದಿನ ಹೇಗೆ ಕಳೆಯಿತು ಅಂತ ಹೇಳಿ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಬನ್ನಿ ಹೋಗುವ. ನೀವೆಲ್ಲ ನೋಡ್ತಿರುವ ಹಾಗೆ ನಾವು ಬಂದದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ. ಒಂದು 11:15 ಹೊತ್ತಿಗೆ ನಾವು ಅಲ್ಲಿಗೆ ರೀಚ್ ಆದ್ವಿ. ತುಂಬಾ ಬಿಸಿಲಿತ್ತು. ರೀಚ್ ಆಗುವಾಗ ನಾವು ಅಲ್ಲೇ ಸ್ವಲ್ಪ ದೂರದಲ್ಲಿ ಕಾರನ್ನು ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಹೋದ್ವಿ. ಬನ್ನಿ. ದೇವಸ್ಥಾನಕ್ಕೆ ರೀಚ್ ಆದ ತಕ್ಷಣ ನಾವು ಮೊದಲು ಹೋದದ್ದು ಮುಡಿ ಕೊಡುವಂತಹ ಜಾಗಕ್ಕೆ. ಅಂದರೆ ಒಳಗೆ ದೇವರ ದರ್ಶನಕ್ಕೆ ನಂತರ ಹೋಗುವ ಅಂತ ಹೇಳಿ, ಅವನಿಗೆ ಮುಡಿ ಶಾಸ್ತ್ರ ಎಲ್ಲ ಆದ ನಂತರ. ರಿತಿಕ್ ಕುಜಲ್ ಉಂಡು, ರಿತಿಕ್ ಕುಜಲ್ ಉಂಡು. ಮುಡಿ ಶಾಸ್ತ್ರ ಎಲ್ಲ ಆದ ನಂತರ ಅಲ್ಲೇ ಒಂದು ಬಕೆಟಲ್ಲಿ ಬಿಸಿನೀರು ಕೊಡ್ತಾರೆ ಮಕ್ಕಳಿಗೆ. ಅಲ್ಲೇ ಅವನನ್ನು ಸ್ನಾನ ಎಲ್ಲ ಮಾಡಿಸಿದ್ವಿ. ಮುಡಿ ತೆಗೆಯುವಾಗ ಅಳ್ತಾನೆ ಅಂತ ಎಂದ್ಕೊಂಡಿದ್ದೆ, ಆದರೆ ಮುಡಿ ತೆಗೆಯುವಾಗ ಸ್ವಲ್ಪನೂ ಅಳ್ಳಿಲ್ಲ. ನಂತರ ಸ್ನಾನ ಮಾಡಿಸುವಾಗ ಸ್ವಲ್ಪ ಅರ್ಥ ಅಷ್ಟೇ. ಮಂಡೆ ಕುಜಲಿದ್ದದೆ ಜನ ಪುಸ್ತಕ ಜಾರ ರಫ್ ಆಗ್ತದೆ ಮಂಡೆ. ಅಲ್ಲಿಂದ ನಾವು ಸ್ನಾನಘಟ್ಟಕ್ಕೆ ಹೊರಟ್ವಿ. ಅಂದರೆ ಮುಡಿ ತೆಗೆದ್ಮೇಲೆ ಸ್ವಲ್ಪ ಕೂದಲನ್ನು ಅಲ್ಲಿ ನೀರಲ್ಲಿ ಬಿಡುವಂತಹದ್ದೊಂದು ಕ್ರಮ ಇದೆ. ಹಾಗಾಗಿ ಕ್ಷೇತ್ರದಿಂದ ಸ್ನಾನಘಟ್ಟಕ್ಕೆ ಹೋದ್ವಿ.
ಅಂಗಿಸನೆ ಬಚಾಯಮ್ಮ ನೀವು ತಳ್ತಾರ ಅಮ್ಮ ಯಾವ ಯಾವ ಏ ಪಾಪು ಹಂಗಿದ್ದಾನೆ ಅಂತ ನುಚ್ಚಿ ಅಮ್ಮ ಏನ ಲುಂಗಿ ಬಿತ್ತಂತಲೇ ಚಂಡಿ ಅಪ್ಪಣ ಆಯುಸ್ ಅಮ್ಮ ಬಿಡುಚಿ ರಪ್ಪಕ್ಕ ಗುಲ್ಲೆ ಪಚಕ್ಕ ಗುಲ್ಲೆ ಖುಷಿ ಖುಷಿ ಆಯ್ತು ತೂಲಿಗೆ Pacha, 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 pacha. ऋतिक ऋतिक कुजलोंड कुजल कुजलोंड कुजलोंड ಸ್ನಾನಘಟ್ಟದಿಂದ ನಾವು ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ಅಂದರೆ ದೇವರ ದರ್ಶನ ಆಗಿರಲಿಲ್ಲ, ಹಾಗಾಗಿ ಸನ್ನಿಧಾನದ ಒಳಗೆ ಹೋಗ್ಬೇಕಲ್ಲ, ಹಾಗಾಗಿ ಬಂದ್ವಿ. ಕ್ಯೂ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಬಟ್ ಅಲ್ಲಿ ಒಳಗೆ ಹೋದ್ಮೇಲೆ ಗೊತ್ತಾದದ್ದು ಅಲ್ಲಿ ಅಷ್ಟೊಂದು ರಶ್ ಇದೆ ಅಂತೇಳಿ. ಮಕ್ಕಳು ತುಂಬ ಆಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಒಂದು ಕಾಲಕ್ಕೆ ನಾವು ಕ್ಯೂವಿನ ಒಳಗೆ ಎಂಟ್ರಿ ಆದದ್ದು, ಆದರೆ ದರ್ಶನ ಮುಗಿಸಿ ಹೊರಗೆ ಬರುವಾಗ 4:15 ಆಗಿದೆ. ಮಕ್ಕಳಿಗೆ ಊಟ ಕೂಡ ಮಾಡಿಸಿರಲಿಲ್ಲ, ತುಂಬಾ ಟಯರ್ಡ್ ಆಗಿದ್ದರು ಮಕ್ಕಳು. ನಮ್ಮ ಮಕ್ಕಳು ಅಂತಲ್ಲ, ಅಲ್ಲಿ ತುಂಬ ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ತುಂಬ ಜನ ಕ್ಯೂವಲ್ಲಿ ನಿಂತಿದ್ದರು. ಆದರೆ ತುಂಬ ಕಷ್ಟ ಆಯಿತು ಅದೊಂದು. ಆದರೆ ಒಂದು ದೇವರ ದರ್ಶನ ಒಂದು ತುಂಬ ಚೆನ್ನಾಗಿ ಆಯಿತು ಅಂತ ಹೇಳ್ಬೋದು. ಅಷ್ಟು ರಶ್ ಇದ್ದರೂ ಸಹ ತುಂಬ ಕ್ಯೂ ಇತ್ತು, ತುಂಬ ಅಂದರೆ ತುಂಬ. ನಾವು ಎನಿಸೇ ಇರಲಿಲ್ಲ, ಅಂದರೆ ಕ್ಯೂವಿನಿಂದ ರಿಟರ್ನ್ ಬರುವಾಗಿಯೂ ಇರಲಿಲ್ಲ ಒಮ್ಮೆ ಎಂಟ್ರಿ ಆದಮೇಲೆ. ಹಾಗೆ ಒಟ್ಟಿನಲ್ಲಿ ದರ್ಶನ ತುಂಬ ಚೆನ್ನಾಗಾಯಿತು. ನನ್ನ ಮಗನ ಮುಡಿಶಾಸ್ತ್ರ ಕೂಡ ತುಂಬ ಚೆನ್ನಾಗಿ ನಡೀತು. ಅದಾದ ನಂತರ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಮಕ್ಕಳು ಗೊತ್ತುಂಟಲ್ಲ, ಅಲ್ಲಿ ಟಾಯ್ಸಿದು ಶಾಪ್ ನೋಡಿದ ತಕ್ಷಣ ಟಾಯ್ಸ್ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ ಅಳ್ಳಿಕ್ಕೆ. ಹಾಗೆ ನನ್ನ ಮಗಳು ಕೂಡ ಟಾಯ್ಸ್ ಎಲ್ಲ ಪರ್ಚೇಸ್ ಎಲ್ಲ ಮಾಡಿ ಇವಾಗ ನಾವು ಹೋಗ್ತಾ ಇದ್ದೇವೆ ಮನೆಗೆ. ಒಟ್ಟಿನಲ್ಲಿ ಈ ದಿನವನ್ನು ನಾವು ತುಂಬ ಚೆನ್ನಾಗಿ ಕಳೆದ್ವಿ ಅಂತಲೇ ಹೇಳಬಹುದು. ತುಂಬ ಖುಷಿಯಾಯಿತು, ಒಂದು ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು. ತುಂಬ ವರ್ಷಗಳ ನಂತರ ಧರ್ಮಸ್ಥಳಕ್ಕೆ ಬಂದದ್ದು, ಸಣ್ಣದಿರುವಾಗೇನೋ ಬಂದಿದ್ದದ್ದು ಅಷ್ಟೇ, ನೆನಪಿರಲಿಲ್ಲ. ಇವಾಗ ನನ್ನ ಮಗನ ನೆಪದಲ್ಲಿ ಒಂದು ದೇವಸ್ಥಾನಕ್ಕೆ ಬರುವ ಹಾಗೆ ಆಯಿತು. ಆ ಮಂಜುನಾಥ ಸ್ವಾಮಿ ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು. ಅದಾದ ನಂತರ ದಾರಿ ಮಧ್ಯೆ ಒಂದು ಹೋಮ್ ಮೇಡ್ ಶಾಪ್ ಇತ್ತು, ಅಂದರೆ ಅಲ್ಲಿ ಕೆಲವು ಐಟಮ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ಅದನ್ನು ತೊಗೊಳ್ಳುವ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ನೋಡಿ, ಇದೆಲ್ಲ ನಾನು ಸ್ವಲ್ಪ ಮಸಾಲ ಐಟಮ್ಸ್ ಎಲ್ಲ ತೊಗೊಂಡೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಈ ದಿನದ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರೆಲ್ಲ ಮೊದಲನೇ ಸಲ ನನ್ನ ವಿಡಿಯೋನ ವಾಚ್ ಮಾಡ್ತಿದ್ದೀರಿ, ಎಲ್ರಿಗೂ ಕೂಡ ನನ್ನ ಈ ವ್ಲಾಗ್, ನನ್ನ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗ್ನೊಂದಿಗೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು. ಬಲ್ಲೆ 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 ಬೇಗ ರಿತಿಕ್.